ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ವಿರುದ್ಧ ಗಂಭೀರ ಆರೋಪ ಮಾಡಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸುಸೈಡ್ ಮಾಡಿಕೊಂಡಿದ್ದ. ಇವತ್ತು ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಇದಕ್ಕೂ ಮೊದಲು ಮಡಿಕೇರಿಗೆ ಭೇಟಿ ಕೊಟ್ಟಿದ್ದ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ರು. ಜೊತೆಗೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವಂತೆ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಆಗ್ರಹಿಸಿದ್ರು. ಇನ್ನು ಈ ಸುಸೈಡ್ ಕೇಸ್ ಬಗ್ಗೆ ಸಿಎಂ ಏನ್ ಹೇಳಿದ್ರು, ಏಪ್ರಿಲ್ 14ಕ್ಕೆ ಲಾರಿ ಬಂದ್ ಆಗುತ್ತಂತೆ, ಯಾಕೆ ಅನ್ನೋದನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಡೀಸೆಲ್ ದರ ಏರಿಕೆ ಖಂಡಿಸಿ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಲಿದೆ. ಗೂಡ್ಸ್ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಮಾಡುವುದಾಗಿ ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇನ್ನು ಲಾರಿ ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬಂದ್ ಆಗಿರಲಿದೆ. ಇದರಿಂದ ಭಾರಿ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಜಲ್ಲಿಕಲ್ಲು, ಮರಳು ಲಾರಿಗಳು ಸಂಚಾರ ಮಾಡೋದಿಲ್ಲ. ಅಗತ್ಯ ವಸ್ತು ಸಾಗಾಟದ ಲಾರಿ ಕೂಡ ರಸ್ತೆಗಿಳಿಯಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗಲಿದೆ. ಇತ್ತ ಅಕ್ಕಿ ಸಾಗಿಸುವ ಲಾರಿಗಳ ಸಂಚಾರವೂ ಬಂದ್ ಆಗಲಿದೆ. ಲಾರಿ ಮುಷ್ಕರದಿಂದ ಹಣ್ಣು ತರಕಾರಿ ಪೂರೈಕೆಯಲ್ಲೂ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಬಹುದು. ಜೊತೆಗೆ ಪೆಟ್ರೋಲ್, ಡೀಸೆಲ್ ಪೂರೈಕೆಯಲ್ಲಿ ಏರುಪೇರಾಗಬಹುದು. ಅಲ್ಲದೆ ಸಿಮೆಂಟ್, ಜಲ್ಲಿಕಲ್ಲು ಪೂರೈಕೆಯಲ್ಲೂ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಡೀಸೆಲ್ ಬೆಲೆ ಸರ್ಕಾರ 7 ತಿಂಗಳಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಲಾರಿಯವರು ನೇಣಾಕುವ ಪರಿಸ್ಥಿತಿ ಆಗಿದೆ. ಸರ್ಕಾರ ಯೋಚನೆ ಮಾಡಿಲ್ಲ. ಒಂದು ದೊಡ್ಡ ಫೈನಾನ್ಸಿಯಲ್ ಕ್ರೈಸಿಸ್ ಬರುತ್ತೆ. ಇಡೀ ಕಂಪ್ಲೀಟ್ ಕರ್ನಾಟಕದಲ್ಲಿ ಸುಮಾರು 9 ಲಕ್ಷ ಗಾಡಿಗಳು ಪೂರ್ತಿ ಬಂದ್ ಆಗುತ್ತೆ. ಆದ್ರಿಂದ ಸರ್ಕಾರ ಮಾತುಕತೆ ನಡೆಸಿ ಇದನ್ನ ತೀರ್ಮಾನ ತಗೋಬೇಕು ಅಂತ ನಾನು ಕಳಕಳಿ ಮಾಡ್ಕೊಳ್ತೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ವಾಗ್ಯುದ್ಧ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕುಮಾರಸ್ವಾಮಿ ಆರೋಪಗಳ ಸುರಿಮಳೆಗೈದಿದ್ದಾರೆ. ಕಸದ ವಿಚಾರವಾಗಿ ಡಿಕೆಶಿ ವಿರುದ್ಧ ಮತ್ತೆ ಕುಟುಕಿದ್ದಾರೆ. ಸುಳ್ಳು ಲೆಕ್ಕವನ್ನು ತೋರಿಸಿದ್ರೆ ಮನೆ ಬಾಗಿಲಿಗೆ ತಿಂಗಳಿಗೆ 5 ಲಕ್ಷದವರೆಗೂ ಕೂಡ ಹಣ ಬರುತ್ತೆ ಅಂತೇಳಿ ಕಿಡಿಕಾರಿದ್ರು. ಒಬ್ಬ ಘಜನಿ ಮೊಹಮ್ಮದ್, ಇನ್ನೊಬ್ಬ ಮಲ್ಲಿಕಾ ಕಾಫೂರ್ ಇವರ ಜೊತೆಗಿದ್ದಾರೆ ಅಂತ ಲೇವಡಿ ಆಡಿದ್ರು. ಜೊತೆಗೆ ಪಾರ್ಕಿಂಗ್ ಜಾಗಕ್ಕೂ ಹಣವನ್ನು ಕಟ್ಟಬೇಕು ಅಂತಿದ್ದಾರೆ. ಈಗಲಾದರೂ ಜನ ಎಚ್ಚೆತ್ತುಕೊಳ್ಬೇಕು, ಇಲ್ಲವಾದ್ರೆ ನಿಮ್ಮ ಬೆಡ್ರೂಮ್ಗೂ ಕೂಡ ಟ್ಯಾಕ್ಸ್ ಹಾಕ್ತಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ರು. ಇನ್ನು ಎಚ್.ಡಿ.ಕೆ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ನೋಡಪ್ಪ, ಟನ್ ಅಲ್ಲ, ಭೂಲೋಕ ಎಷ್ಟಿದೆ ಅಷ್ಟು ವ್ಯವಹಾರ ಇದೆ, ಅದನ್ನ ಬಿಡುಗಡೆ ಮಾಡಲಿ. ನಾನು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಕೂಡ ಒಳಗಾಗ್ತೇನೆ. ಇದಕ್ಕೆಲ್ಲ ಹೆದರೋ ಮಗ ನಾನಲ್ಲ ಅಂತೇಳಿ ಡಿಕೆಶಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಹಬ್ಬ ಇಲ್ಲಿ ಬೆಂಗಳೂರಲ್ಲಿ ಕಸ ಎತ್ತದರಲ್ಲಿ ಪ್ರತಿದಿನ ಇದು ಸುಳ್ಳು ಲೆಕ್ಕ ತೋರಿಸ್ಕೊಂಡ್ರೆ ಪ್ರತಿ ತಿಂಗಳು 4 ಲಕ್ಷ 5 ಲಕ್ಷ ಮನೆ ತಗ ಬರ್ತದೆ. ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಗಜನಿ ಮೊಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರ್. ಕುಮಾರಸ್ವಾಮಿ ನಾನು ಹೇಳ್ತೀನಿ, ಟನ್ ಅಲ್ಲ, ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ನಗುನಗುತ್ತಲೇ ವೇದಿಕೆ ಹಂಚಿಕೊಂಡಿದ್ದಾರೆ. ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಉಭಯ ನಾಯಕರು ಫುಲ್ ಜಾಲಿ ಮೂಡ್ನಲ್ಲಿದ್ದರು. ಪ್ರತಿಮೆಗೆ ಪುಷ್ಪಾರ್ಚನೆಗೆ ಸಿಎಂ ಸಿದ್ದರಾಮಯ್ಯ ಬರುವುದು ತಡವಾದ ಹಿನ್ನೆಲೆಯಲ್ಲಿ ಇಬ್ಬರು ಒಟ್ಟಿಗೆ ಕುಳಿತು ಮಾತುಕತೆಯನ್ನಾಡಿದ್ದಾರೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಇರುವಂತಹ ಜಗಜೀವನ್ ರಾಮ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದಕ್ಕೂ ಮುನ್ನ ಒಂದೇ ನ್ಯೂಸ್ ಪೇಪರ್ ಅನ್ನು ಇಬ್ಬರು ಒಟ್ಟಿಗೆ ಓದಿದ್ರು. ಅಲ್ಲದೆ ಕ್ಯಾಮೆರಾ ಫೋಕಸ್ ಆಗ್ತಿದ್ದಂತೆ ಪೇಪರ್ ಅನ್ನು ಅಡ್ಡ ಇಟ್ಟು ಉಭಯ ನಾಯಕರು ಮಾತುಕತೆ ನಡೆಸಿದ್ರು. ಪ್ರಸಕ್ತ ವಿದ್ಯಮಾನ, ಸೀಟ್ ಹಂಚಿಕೆ, ಇಲಾಖೆಯ ಕಾರ್ಯಗಳ ಬಗ್ಗೆ ಇಬ್ಬರು ಗುಸುಗುಸು ಪಿಸುಪಿಸು ಅಂಥೇಳಿ ಮಾತನಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಪರಮೇಶ್ವರ್ ಅವರು ಡ್ರೈ ಫ್ರೂಟ್ಸ್ ತಿನ್ನುವಾಗ ಡಿಸಿಎಂ ಡಿಕೆಶಿ ಕಾಮಿಡಿ ಮಾಡಿದ್ದಾರೆ. ಬಳಿಕ ಪಕ್ಕ ಕೂರಿಸಿಕೊಂಡು ಫುಲ್ ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ರು. ರಾಜ್ಯದಲ್ಲಿ ದರ ಏರಿಕೆ ಬಿಸಿ ಸದ್ಯಕ್ಕಂತೂ ತಣ್ಣಗಾಗುವ ಲಕ್ಷಣ ಕಾಡ್ತಿಲ್ಲ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ನಗರದ ಹೋಟೆಲ್ಗಳಲ್ಲಿ ಕಾಫಿ, ಟೀ ದರ ಏರಿಕೆ ಮಾಡುವುದಕ್ಕೆ ಮುಂದಾಗಿದ್ದು, ಅದರಂತೆ 2 ರಿಂದ 3 ರೂಪಾಯಿ ಕಾಫಿ, ಟೀಗಳ ದರದಲ್ಲಿ ಏರಿಕೆ ಮಾಡಿದೆ. ಈ ಮೂಲಕ 12 ರೂಪಾಯಿ ಇದ್ದ ಕಡೆ 15 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬಹುತೇಕ ಹೋಟೆಲ್ಗಳಲ್ಲಿ ಕಾಫಿ, ಟೀ ಬೆಲೆ ಬರೋಬ್ಬರಿ 20 ರೂಪಾಯಿ ಆಗಿದೆ. ಜೊತೆಗೆ ತುಪ್ಪ, ಬೆಣ್ಣೆ ದೋಸೆ, ಗೀ ರೈಸ್ ದರವೂ ಏರಿಕೆಯಾಗಿದೆ. ಹಾಲಿನ ಉಪ ಉತ್ಪನ್ನ ದರ ಏರಿಕೆಯಿಂದ ಹೋಟೆಲ್ಗಳು ಈ ನಿರ್ಧಾರ ಮಾಡಿವೆ. ಹಾಲು ಮತ್ತು ಅದರ ಉಪ ಉತ್ಪನ್ನಗಳ ಬೆಲೆ ಏರಿಕೆಯಿಂದ ಈ ನಿರ್ಧಾರ ಅನಿವಾರ್ಯ ಅಂತ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಸ್ಪಷ್ಟನೆ ನೀಡಿದ್ದಾರೆ. ಕೇವಲ ಹಾಲಿನ ದರ ಮಾತ್ರವಲ್ಲ, ಕಾಫಿ ಪುಡಿ ಬೆಲೆನೂ ಬಹಳಷ್ಟು ಏರಿರುವುದರಿಂದ 10 ರಿಂದ 15% ಅಂದರೆ 2 ರಿಂದ 3 ರೂಪಾಯಿಯಷ್ಟು ಎಲ್ಲ ಹೋಟೆಲ್ಗಳಲ್ಲಿ ಬೆಲೆ ಏರಿಸುವುದು ಅನಿವಾರ್ಯವಾಗಿದೆ. ಈಗಾಗಲೇ ಏರಿಸಿರ್ತಾರೆ. ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿ ಪಾರ್ಕಿಂಗ್ ಮಾಡಿದ್ದ ಟೋಯಿಂಗ್ ವಾಹನ ಹಾಗೂ ಕೋಳಿ ಸಾಗಾಟ ವೆಹಿಕಲ್ಗೆ ಬೆಂಕಿ ಬಿದ್ದಿದೆ. ಬಿಸಿಲು ಜಾಸ್ತಿ ಇದ್ದ ಕಾರಣಕ್ಕೆ ಕ್ಷಣ ಮಾತ್ರದಲ್ಲೇ ಬೆಂಕಿಯ ಕೆನ್ನಾಲಿಗೆ 3 ವಾಹನಗಳಿಗೂ ವ್ಯಾಪಿಸಿದೆ. ನೋಡ್ತಾನೆ ಪಾರ್ಕ್ ಮಾಡಿದ್ದ 2 ಟೋಯಿಂಗ್ ವಾಹನಗಳು, ಕೋಳಿ ಸಾಗಾಟ ಮಾಡುವ ವಾಹನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಕೂಡಲೇ ಸಾರ್ವಜನಿಕರು, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಸ್ಥಳಕ್ಕೆ 2 ವಾಹನದಲ್ಲಿ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಸ್ಥಳ ಪರಿಶೀಲನೆ ವೇಳೆ ವಾಹನಗಳು ಪಾರ್ಕ್ ಮಾಡಿದ್ದ ಪಕ್ಕದ ಜಾಗದಲ್ಲಿ ಕಸದ ರಾಶಿ ಇದ್ದು ಅದಕ್ಕೆ ಬೆಂಕಿ ತಗುಲಿ ನಂತರ ವಾಹನಗಳಿಗೂ ಬೆಂಕಿ ವ್ಯಾಪಿಸಿರುವ ಬಗ್ಗೆ ಅಧಿಕಾರಿಗಳು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ.
ರನ್ಯಾ ಕೇಸ್ನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ವಿಚಾರವಾಗಿ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರನ್ನ ಗೌರವ್ ಗುಪ್ತಾ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಕೇಳಿದ ಬಹುತೇಕ ಪ್ರಶ್ನೆಗಳಿಗೆ ಐ ಡೋಂಟ್ ನೋ ಎಂಬ ಉತ್ತರವನ್ನೇ ರಾಮಚಂದ್ರ ರಾವ್ ಕೊಟ್ಟಿದ್ದಾರೆ ಅಂತ ಗೌರವ್ ಗುಪ್ತಾ ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಗೌರವ್ ಗುಪ್ತಾ ನೀಡಿರೋ ವರದಿಯನ್ನ ಮುಂದಿನ ವಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಆ ಬಳಿಕ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ಮುಂದೆ IAS, IPS, IFS ಪ್ರೋಟೋಕಾಲ್ಗೆ ಹೊಸ ರೂಲ್ಸ್ ತರಲಾಗಿದೆ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳಿಗೆ ಪ್ರೋಟೋಕಾಲ್ ವ್ಯವಸ್ಥೆ ಇರೋದಿಲ್ಲ ಅಂತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಪ್ರೋಟೋಕಾಲ್ ದುರ್ಬಳಕೆ ಬಗ್ಗೆ ಗೌರವ್ ಗುಪ್ತಾ ಆತಂಕ ವ್ಯಕ್ತಪಡಿಸಿದ್ದು ಸರ್ಕಾರಕ್ಕೆ ಈ ಕುರಿತು ಶಿಫಾರಸು ಮಾಡಿದ್ದಾರೆ. ಇನ್ನು ವರದಿ ಸಲ್ಲಿಕೆ ಆಗಿರುವುದನ್ನ ಗೃಹ ಸಚಿವ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ. ಅದು ವರದಿ ಕೊಟ್ಟಿದ್ದಾರಂತೆ, ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿದ್ದಾರಂತೆ, ಅವರು ನಮಗೆ ಕಳಿಸ್ಕೊಡ್ತಾರೆ.